ಗೋಕರ್ಣ ಗುಹೆಯಲ್ಲಿದ್ದ ವಿದೇಶಿ ಮಹಿಳೆಯನ್ನ ರಕ್ಷಣೆ ಮಾಡಲಾಗಿದೆ. ರಷ್ಯಾ ಮೂಲದ ಮಹಿಳೆ ಮತ್ತು ಇಬ್ಬರು ಮಕ್ಕಳನ್ನ ರಕ್ಷಣೆ ಮಾಡಲಾಗಿದೆ. ಗೋಕರ್ಣ ಪೊಲೀಸರಿಂದ ಮಹಿಳೆ ಮತ್ತು ಮಕ್ಕಳನ್ನ ರಕ್ಷಣೆ ಮಾಡಲಾಗಿದೆ. ಹಾಗಿದ್ರೆ ಈಕೆ ಯಾವಾಗಲ್ಲಿ ಹೋದ್ಲು, ಎಷ್ಟು ದಿನದಿಂದ ಆಕೆ ಅಲ್ಲಿ ವಾಸ ಮಾಡ್ತಾ ಇದ್ದಾಳೆ, ಜೊತೆಗೆ ಇಬ್ಬರು ಮಕ್ಕಳು ಕೂಡ ಇರುವಂಥದ್ದು. ಸೊ ಈ ವಿಚಾರ ಯಾವ ರೀತಿ ಆಕೆ ಬೆಳಕಿಗೆ ಬಂತು? ಸದ್ಯಕ್ಕಂತೂ ಈಗ ಮಹಿಳೆ ಮತ್ತು ಇಬ್ಬರು ಮಕ್ಕಳನ್ನ ರಕ್ಷಣೆ ಮಾಡಲಾಗಿದೆ. ಗೋಕರ್ಣ ಪೊಲೀಸರು ಮಹಿಳೆ ಮತ್ತು ಮಕ್ಕಳನ್ನ ರಕ್ಷಣೆ ಮಾಡಿದ್ದಾರೆ. ರಾಮತೀರ್ಥ ಬಳಿಯ ಗುಹೆಯಲ್ಲಿ ವಾಸವಿದ್ದಂತಹ ಮಹಿಳೆ ಗೋಕರ್ಣ ಪಿಐ ಶ್ರೀಧರ್ ಗಸ್ತು ತಿರುಗುವಾಗ ಈ ವಿಚಾರ ಬೆಳಕಿಗೆ ಬಂದಿದೆ, ಪತ್ತೆಯಾಗಿದೆ. ಗುಹೆಗೆ ತೆರಳಿ ರಕ್ಷಣೆ ಮಾಡಿದಂತಹ ಗೋಕರ್ಣ ಪೊಲೀಸರು 2016 ಅಕ್ಟೋಬರ್ನಲ್ಲಿ ಭಾರತಕ್ಕೆ ಬಂದಿದ್ದಂತಹ ರಷ್ಯಾ ಮಹಿಳೆ 2017 ಏಪ್ರಿಲ್ವರೆಗೆ ಬಿಸಿನೆಸ್ ವೀಸಾ ಮೇಲೆ ಭಾರತಕ್ಕೆ ಆಗಮಿಸಿದ್ರು. ವೀಸಾ ಅವಧಿ ಮುಗಿದಿದ್ರು ರಷ್ಯಾಗೆ ತೆರಳದ ಮಹಿಳೆ. ಯಾಕಾಗಿ ಆಕೆ ಅಲ್ಲೇ ತಂಗಿದಾಳೆ? ಏನಾಗಿರಬಹುದು? ನೇಪಾಳಕ್ಕೆ ತೆರಳಿ ಮತ್ತೆ ಗೋವಾಗೆ ವಾಪಸ್ ಆಗಿದ್ದಂತಹ ಮಹಿಳೆ, ಗೋವಾದಲ್ಲೇ ಕೆಲಸ ಮಾಡಿಕೊಂಡಿದ್ದಂತಹ ಮಹಿಳೆ ನೀನಾ ಕುಟೀನಾ. 1 ವಾರದ ಹಿಂದೆ ಗೋಕರ್ಣಕ್ಕೆ ಬಂದಿದ್ದಂತಹ ನೀನಾ ಕುಟೀನಾ ಅಲ್ಲಿ ಗಸ್ತು ತಿರುಗ್ತಾ ಇರ್ತಾರಲ್ಲ ಪೊಲೀಸರು, ಆಗ ಈ ವಿಚಾರ ಬೆಳಕಿಗೆ ಬಂದಿದೆ. ಈಕೆ ಯಾಕೆ ಇಲ್ಲಿ ವಾಸ ಮಾಡ್ತಾ ಇದ್ದಾಳೆ, ಅಥವಾ ಈಕೆಗೆ ಯಾರು ಆಹಾರವನ್ನ ನೀಡ್ತಾ ಇದ್ದಾರೆ, ಅಥವಾ ಬೇರೆ ಏನಾದ್ರೂ ಕೆಲಸವನ್ನ ಮಾಡ್ತಾ ಇದ್ದಾಳ, ಅದ್ರ ಜೊತೆಗೆ ಇಬ್ರು ಮಕ್ಕಳು ಕೂಡ ಇರುವಂತದ್ದು. ಹಾಗಾಗಿ ಇಲ್ಲಿ ಯಾಕೆ ಈ ಗುಹೆಯಲ್ಲಿ ಈಕೆ ವಾಸ ಮಾಡ್ತಾ ಇದ್ದಾಳೆ ಅಂತ ಹೇಳಿ ಪೊಲೀಸರಿಗೆ ಅನುಮಾನ ಬಂದಿದೆ. ಅದಾದ್ಮೇಲೆ ಹೋಗಿ ಸ್ಥಳ ಪರಿಶೀಲನೆ ಮಾಡಿದ್ದಾರೆ. ಆಗ ಗೊತ್ತಾಗಿದೆ ಈಕೆ ವೀಸಾ ಮುಗಿದಿದ್ರೂ ಕೂಡ ಅಲ್ಲೇ ತಂಗಿದ್ದಾಳೆ ಅಂತ ಹೇಳಿ. ಸದ್ಯ ಮಹಿಳಾ ಸ್ವೀಕಾರ ಕೇಂದ್ರದಲ್ಲಿ ಆಶ್ರಯ ಪಡಿತಾ ಇದ್ದಾರೆ. ಸೋಮವಾರ ಬೆಂಗಳೂರಿನಲ್ಲಿರುವ FRRO ಕಚೇರಿಗೆ ಅವರನ್ನ ಕರೆತರಲಾಗುತ್ತೆ. ಗೋಕರ್ಣ ಪ್ರಕೃತಿ ಸೌಂದರ್ಯಕ್ಕೆ ಮನಸೋತು ಗುಹೆಯಲ್ಲಿ ಉಳ್ಕೊಂಡಿದ್ದಂತಹ ನೀನಾ ಕುಟೀನಾ ಹೀಗೂ ಇರುತ್ತಾ? ಆ ಪ್ರಕೃತಿಯ ಸೌಂದರ್ಯವನ್ನ ಸವಿಯೋದಕ್ಕೆ ವೀಸಾ ಮುಗಿದಿದ್ರು ಕೂಡ ಆಕೆ ಇಲ್ಲೇ ಠಿಕಾಣಿ ಹೂಡ್ಬಿಟ್ಟಿದ್ದಾಳೆ. ಈ ಹಿಂದೊಮ್ಮೆ ಗೋಕರ್ಣಕ್ಕೆ ಬಂದಾಗ ಗುಹೆ ಇರುವಂತಹ ಜಾಗವನ್ನ ನೋಡಿ ಹೋಗಿದ್ದಂತಹ ನೀನಾ ಕುಟೀನಾ. ಅಂದ್ರೆ ಈಕೆ ಪ್ಲಾನ್ ಮಾಡೇ ಅಲ್ಲಿ ಉಳ್ಕೊಂಡಿದ್ದಾಳೆ. ಇನ್ನು ಮಹಿಳೆ ತಂಗಿದ್ದಂತಹ ಗುಹೆಯಿಂದ ನಮ್ಮ ಪ್ರತಿನಿಧಿ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣದ ರಾಮತೀರ್ಥ ಬಳಿ ಇರುವಂಥ ಒಂದು ಗುಹೆಯಲ್ಲಿ ರಷ್ಯಾದ ಮಹಿಳೆ ತನ್ನ 2 ಮಕ್ಕಳೊಂದಿಗೆ ವಾಸವಾಗಿದ್ಲು. ಅವಳನ್ನು ಈಗಾಗಲೇ ಗೋಕರ್ಣದ ಪೊಲೀಸರು ರಕ್ಷಣೆ ಮಾಡಿದ್ದಾರೆ. ಹಾಗಾದರೆ ಆಕೆ ವಾಸವಿದ್ದಂಥ ಗುಹೆ ಹೇಗಿದೆ ಎನ್ನುವಂಥ ಬಗ್ಗೆ ನಾವು ನಿಮಗೀಗ ದೃಶ್ಯಾವಳಿಯ ಮೂಲಕ ತೋರಿಸ್ತಾ ಹೋಗ್ತೀವಿ. ನಾವೀಗ ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣದ ರಾಮತೀರ್ಥ ಬಳಿ ಇರುವಂಥ ಒಂದು ಗುಹೆ ಮುಂಭಾಗದಲ್ಲಿ ಇದ್ದೇವೆ. ಇದೇ ಗುಹೆಯಲ್ಲಿ ರಷ್ಯಾದ ಮಹಿಳೆ ನೀನಾ ಕುಟೀನಾ ತನ್ನ 2 ಹೆಣ್ಣು ಮಕ್ಕಳೊಂದಿಗೆ ಇದೇ ಗುಹೆಯಲ್ಲಿ ವಾಸವಾಗಿದ್ಲು. ಈ ವಾಸವಾಗಿದ್ದಂಥ ಮಹಿಳೆ 2016ರಿಂದ 2017ರವರೆಗೆ ಬಿಸಿನೆಸ್ ವೀಸಾದ ಮೂಲಕ ಗೋವಾ ಬಂದಿದ್ಲು. ಅದಾದ ನಂತರ ಈ ಮಹಿಳೆ ಗೋವಾದಿಂದ ನೇಪಾಳ ಹೋಗ್ತಾಳೆ. ನೇಪಾಳದಿಂದ ಮತ್ತೆ 2022-23ರಲ್ಲಿ ವಾಪಸ್ ಭಾರತಕ್ಕೆ ಬರ್ತಾಳೆ. ಅದಾದ ನಂತರ ಗೋವಾದಲ್ಲಿಯೂ ಸಹಿತ ಸ್ವಲ್ಪ ವರ್ಷ ಅಂದರೆ 1 ವರ್ಷಗಳ ಕಾಲ ಇರ್ತಾಳೆ. ಅದಾದ ನಂತರ ಗೋಕರ್ಣ, ಗೋವಾ ಹೀಗೆ ರಾಜ್ಯದ ಪ್ರಮುಖ ಕ್ಷೇತ್ರಗಳನ್ನು ಸಹಿತ ಸುತ್ತಾಡ್ತಾಳೆ. ಫೈನಲಿ ಕಳೆದ 1 ವಾರದ ಹಿಂದೆ ಗೋಕರ್ಣದ ರಾಮತೀರ್ಥ ಬಳಿ ಇರುವಂಥ ಇದೇ ಗುಹೆ, ಅಂದರೆ ಈ ರಾಮತೀರ್ಥ ಗುಹೆ ಅಂತ ಕರೀತಾರೆ, ಈ ಗುಹೆ ಒಳಗಡೆಗೆ ಕಳೆದ 1 ವಾರದಿಂದ ಈಚೆಗೆ ವಾಸವಾಗಿದ್ಲು ಎನ್ನುವಂಥ ಒಂದು ಮಾಹಿತಿ ಈಗ ಪೊಲೀಸರಿಂದ ನಾವು ತಿಳಿದುಕೊಂಡಿರುವಂಥದ್ದು. ಆಕೆ ಇದ್ದಂಥ ವಾಸಸ್ಥಳ ಇದು. ಯಾವ ರೀತಿ ಚಾಪೆಯನ್ನು ಇಲ್ಲಿ ಹಾಸಿಕೊಂಡಿದ್ದಾಳೆ, ಅದ್ರ ಜೊತೆಗೆ ಇಲ್ಲಿ ಮೇಲ್ಗಡೆ ನೀರು ಬೀಳಬಾರ್ದು ಎನ್ನುವಂಥ ಒಂದು ನಿಟ್ಟಿನಲ್ಲಿ ಪ್ಲಾಸ್ಟಿಕ್ ತಾಡ್ಪಲನ್ನು ಸಹಿತ ಇಲ್ಲಿ ಮೇಲ್ಗಡೆ ಹಾಕಿಕೊಂಡಿರುವಂಥದ್ದು. ಅದ್ರ ಜೊತೆಗೆ ಅದು ಬಳಕೆ ಮಾಡುವಂಥ ಕೆಲವೊಂದು ವಸ್ತುಗಳು ಸಹಿತ ನಾವು ನಿಮಗೆ ಇಲ್ಲಿ ದೃಶ್ಯಾವಳಿ ಮೂಲಕ ಇಲ್ಲಿ ತೋರಿಸ್ತಾ ಇದ್ದೇವೆ. ಅದ್ರ ಜೊತೆಗೆ ಇಲ್ಲೊಂದು ನೀವು ಗಮನಿಸ್ಬೋದು, ಇಲ್ಲಿ ಒಂದು ಹೆಣ್ಣು ದೇವತೆಯ ಒಂದು ವಿಗ್ರಹ ಕೂಡ ಇದೆ. ಆ ವಿಗ್ರಹವನ್ನು ಈಕೆ ಪೂಜಿಸ್ತಾ ಇದ್ಲೋ ಅಥವಾ ಮಕ್ಕಳು ಇದನ್ನು ಆಟಿಕೆ ರೂಪದಲ್ಲಿ ಬಳಕೆ ಮಾಡಿ ಈ ದೇವತೆಯನ್ನು ಪೂಜಿಸ್ತಾ ಇದ್ರೋ ಎನ್ನುವಂಥದ್ದು ಇದುವರೆಗೂ ಕುತೂಹಲಕಾರಿ. ಆದರೆ ಇವತ್ತು ಈ ಹೆಣ್ಣು ದೇವತೆಯ ಒಂದು ವಿಗ್ರಹ ಇಲ್ಲಿ ಇರುವಂಥದ್ದು, ಆಕೆ ಪೂಜೆ ಮಾಡ್ತಾ ಇದ್ಲು ಎನ್ನುವಂಥದ್ದು ಇದುವರೆಗೂ ಸಹಿತ ಕುತೂಹಲಕಾರಿಯಾದಂಥದ್ದು. ಅದ್ರ ಜೊತೆಗೆ ಅವಳು ಬಳಕೆ ಮಾಡ್ತಾ ಇರುವಂಥ ಸಾಕಷ್ಟು ವಸ್ತುಗಳು ಸಹಿತ ಇಲ್ಲಿ ಇರುವಂಥದ್ದು. ಅದ್ರ ಜೊತೆಗೆ 2 ಮಕ್ಕಳಿದ್ದಾರೆ ಅವಳಿಗೆ, ಏನು ಬಾಲಕಿಯರವರು, ಅವರು ಆಟಿಕೆಯ ವಸ್ತುಗಳು ಸಹಿತ ಇಲ್ಲಿ ಚೆಲಾಪಿಲಿಯಾಗಿ ಬಿದ್ದಿರುವಂಥದ್ದು. ಅದ್ರ ಜೊತೆಗೆ ಕೆಲವೊಂದು ಸೀರೆ ಸಹಿತ ಇಲ್ಲಿ ಇರುವಂಥದ್ದು. ಅದ್ರ ಜೊತೆಗೆ ಮುಂದುಗಡೆ ಹೋದರೆ ಇಲ್ಲಿ ಮೇಲ್ಗಡೆ ಇನ್ನಷ್ಟು ಆಳದಲ್ಲಿ ಗುಹೆ ಇದೆ. ಇಲ್ಲಿ ನಾವು ಹೋಗಲಿಕ್ಕೆ ಸಾಧ್ಯವಾಗಲ್ಲ, ಆದರೂ ಸಹಿತ ನಾವು ನಿಮಗೆ ಇಲ್ಲಿ
ಮುಂಭಾಗದಲ್ಲಿ ದೃಶ್ಯಾವಳಿಯನ್ನು ನಾವು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೇವೆ. ಅದು ಯಾವ ರೀತಿ ಇದೆ ಎನ್ನುವಂಥ ಬಗ್ಗೆ. ಈ ಗುಹೆಯಲ್ಲಿ ಕಳೆದ 1 ವಾರದಿಂದ ಈಕೆ ಸುರಿಯುವಂಥ ಒಂದು ಮಳೆಯಲ್ಲೇ ವಾಸವಾಗಿದ್ಲು ಎನ್ನುವಂಥ ಒಂದು ಮಾಹಿತಿ ಈಗ ಲಭ್ಯವಾಗಿರುವಂಥದ್ದು. ಹಾಗಾದರೆ ಹೀಗೆ ಇದ್ದಂಥ ವಿಚಾರ ಹೇಗೆ ಬೆಳಕಿಗೆ ಬಂತು ಎನ್ನುವಂಥದ್ದು ನಮಗೆ ಹೇಳೋದಾದರೆ, ಕಳೆದ 1-2 ತಿಂಗಳಿಂದ ಈ ಭಾಗದಲ್ಲಿ ಗುಡ್ಡ ಕುಸಿದಂಥ ಒಂದು ಘಟನೆಗಳು ಸಹಿತ ನಡೀತಾ ಇದೆ. ಉತ್ತರ ಕನ್ನಡ ಜಿಲ್ಲಾಡಳಿತ ಗುಡ್ಡ ಕುಸಿದಂಥ ಒಂದು ಜಾಗದಲ್ಲಿ ಹೈ ಅಲರ್ಟ್ ಆಗಿರಬೇಕು ಎನ್ನುವಂಥ ಒಂದು ನಿಟ್ಟಿನಲ್ಲಿ ಗೋಕರ್ಣ ಪೊಲೀಸರಿಗೆ ಒಂದು ಮಾಹಿತಿಯನ್ನು ನೀಡುತ್ತೆ. ಈ ಹಿನ್ನೆಲೆಯಲ್ಲಿ ಗೋಕರ್ಣ ಪೊಲೀಸರು ಈ ಭಾಗದಲ್ಲಿ ಗಸ್ತು ತಿರುಗುವಂಥ ಒಂದು ಸಂದರ್ಭದಲ್ಲಿ ಈ ಗುಹೆಯ ಒಳಗೆ ಈ ಮಹಿಳೆ, ಅಂದರೆ ರಷ್ಯಾದ ಮಹಿಳೆ ನೀನಾ ಕುಟಿನಾ ತನ್ನ 2 ಮಕ್ಕಳೊಂದಿಗೆ ವಾಸವಾಗಿದ್ಲು ಎನ್ನುವಂಥ ಒಂದು ಮಾಹಿತಿ ಬೆಳಕಿಗೆ ಬರ್ತದೆ. ಇದಾದ ಕೂಡಲೇ ತಕ್ಷಣ ಅವಳನ್ನು ಪೊಲೀಸರು ತಮ್ಮ ವಶಕ್ಕೆ ಪಡೆದುಕೊಳ್ತಾರೆ. ಅದಾದ ನಂತರ ಅವಳ ಮಾಹಿತಿಯನ್ನು ವಿಚಾರಣೆ ಮಾಡ್ತಾರೆ. ಅವಳು ಯಾವಾಗ ಭಾರತಕ್ಕೆ ಬಂದಳು, ಅದಾದ ನಂತರ ಅವಳ ಹಿನ್ನೆಲೆ ಏನು ಎನ್ನುವಂಥ ಬಗ್ಗೆಯೂ ಸಹಿತ ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನು ಕಲೆ ಹಾಕ್ತಾರೆ. ಈಗ ಅವಳನ್ನು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಸ್ವೀಕಾರ ಕೇಂದ್ರದಲ್ಲಿ ಇಡಲಾಗಿದೆ. ಅದಾದ ನಂತರ ಇವತ್ತು ಸಂಜೆ ಅಥವಾ ನಾಳೆ ಸೋಮವಾರ ಅವಳನ್ನು ಬೆಂಗಳೂರಿನಲ್ಲಿರುವ FRRO ಕಚೇರಿಗೆ ಅವಳನ್ನು ಕಳಿಸಿಕೊಡಲಾಗುತ್ತೆ. ಅದಾದ ನಂತರ ಅವಳಿಗೆ ಮುಂದೆ ತನ್ನ ದೇಶ ರಷ್ಯಾಕ್ಕೆ ಹೋಗಲು ಭಾರತ ರಾಯಭಾರಿ ಮೂಲಕ ಸಹಾಯವನ್ನು ಮಾಡಲಾಗುತ್ತೆ ಎನ್ನುವಂಥ ಒಂದು ಮಾಹಿತಿಯನ್ನು ನಾವು ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ತಿಳಿದುಕೊಂಡಿರುವಂಥದ್ದು. ಒಟ್ಟಾರೆಯಾಗಿ ಹೇಳಬೇಕಪ್ಪ ಅಂದರೆ, ಈ ಗುಹೆಯಲ್ಲಿ ಮುಂದೆ ನಿಂತು ನಾವು ಖುದ್ದಾಗಿ ವರದಿಯನ್ನು ನಾವು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀವಿ. ಏನಪ್ಪ ಅಂದರೆ, ಈ ಮಹಿಳೆ ವಾಸವಿದ್ದಂಥ ಸ್ಥಳ ಹೇಗಿತ್ತು, ಅದ್ರ ಜೊತೆಗೆ ಈ ಗುಹೆ ಹೇಗಿತ್ತು ಎನ್ನುವಂಥ ಬಗ್ಗೆ ಸ್ಪಷ್ಟವಾದಂಥ ಒಂದು ವರದಿ ಮೂಲಕ ನಿಮಗೆ ಮಾಹಿತಿಯನ್ನು ಕೊಡುವಂಥ ಒಂದು ಪ್ರಯತ್ನವನ್ನು ನಾವು ಮಾಡಿದ್ದೇವೆ. ದರ್ಶನ್ ನಾಯ್ಕ್, ನ್ಯೂಸ್ 18 ಕಾರವಾರ.